ವಿಷಯಗಳನ್ನ ಡೈಲಾಗ್ ಮೂಲಕ ಹೇಳಿದ್ದೀರಾ ಈಗ? ಡೈರೆಕ್ಟ್ ಏನ್ ಹೇಳ್ತಾರೋ ಅದಕ್ಕೆ ಮಾಡಿದ್ವಿ. ಎಮೋಷನಲ್ ಪಾಯಿಂಟ್ಸ್ ಇದೆ. ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಅದು ನಮ್ಮ ಆಸೆ. ಯಾವಾಗಲೂ ನಂದಾಗಲಿ, ಸೆಟ್ದಾಗಲಿ, ಗಣೇಶ್ದಾಗಲಿ, ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಾನೆ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ. ಒಟ್ಟೊಟ್ಟಿಗೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ಕಾರ್ಯಾಂಗ ನ್ಯಾಯಾಂಗ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ, ವರ್ಷ ಕೊಟ್ಬಿಟ್ಟಿದ್ದಾರೆ ಡೈಲಾಗ್ ಅಲ್ಲಿ. ಅದು ನಿರ್ದೇಶಕರ ಬರವಣಿಗೆ ಅದು, ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು ಹೆಚ್ಚಾಗಿ. ಮೇಲ್ನೋಟಿಗೆ ಸರ್ ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್, ಜಾತಿ ಮತ್ತೆ ವರ್ಗದ ಸಂಘರ್ಷ ಅಂದ್ರೆ ಪ್ರಸಾದಲ್ಲಿ ವಿಷ ಹಾಕೋದಾಗ್ಲಿ ಅದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿರೋ ಒಂದಷ್ಟು ವಿಷಯಗಳು ಹೇಳಿದ್ರೆ ಸರ್. ಇವತ್ತಿಗೆ ಈ ಕತೆ ರಾಜ್ಯನ್ ಪಾತ್ರ ಆಗಲಿ ಇಡೀ ಲಾಡ್ಲಾಡ್ ಆಶೆ ಆಗಿ ಒಗ್ಗುತ್ತೆ ಇಡೀ ಸಮಾಜಕ್ಕೆ ಅನ್ನೋದು. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂತ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅವ್ರು ಮಾಡ್ತಾನೆ ಬಂದಿದ್ದೀವಿ, ಮತ್ತೆ ಮಾಡ್ತಾನೆ ಇರ್ತೀವಿ ಕೂಡ, ಅದನ್ನು ಬಿಡೋದಿಲ್ಲ. ಕೆಲವು ನಿಮ್ಮ ಪಾತ್ರ ಆಯ್ಕೆ ವಿಚಾರಕ್ಕೆ ಕನ್ನಡದಲ್ಲಿ ಸ್ವಲ್ಪ ತುಂಬಾ ರೇರು ಅದ್ರ ನೀವು ಚಪ್ಪಲಿ ಯಾರು ಹಾಕ್ಸ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಕೆನ್ನೆಗೆ ಚಪ್ಪಲಿ ಏಟ್ ಬೀಳೋದು, ಇಂಥ ಒಂದು ಸಿಚುವೇಶನ್ ದೃಶ್ಯಗಳನ್ನ ಈಗಿನ ಹೀರೋಗಳ ಕನ್ನಡದಲ್ಲಿ ತುಂಬಾ ಕಡಿಮೆ ಕೇಳಿಸುತ್ತೆ. ಆ ಸೀನ್ ಆಗ್ಬೇಕಾದ್ರೆ ಸ್ಪೆಷಲಿ ಆ ಸೀನ್ ಬಗ್ಗೆ ನೀವು ನೋಡಿದ್ರೆ ಆಲ್ರೆಡಿ ಸಿನಿಮಾದಲ್ಲಿ, ಅದು ಆಕ್ಚುಲಿ ಡೈರೆಕ್ಟ್ರು ಅಷ್ಟು ಬೇಡ ಅಂತಿದ್ರು, ಅಷ್ಟು ಬೇಡ ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ನೋವು ಅನುಭವಿಸಿದ್ರೇನೆ ಅವನಿಗೊಂದು ಇದು ಬರುತ್ತೆ ಅಂತ. ಅವ್ರು ಪಾತ್ರವಾಗಿ ಯೋಚನೆ ಮಾಡ್ತಿದ್ರು, ಬಿಟ್ರೆ ಅದನ್ನ ಹಾಕಿಸ್ಕೊಂಡ್ರೆ ನಾನ್ ಸಣ್ಣವನ್ ಆಗ್ತೇನೆ, ನಾನು ಇದಾಗ್ತೀನಿ, ನನಗೊಂಥರ ನಾಚಿಕೆ, ನಾನು ಕಾಲ್ ಕೊಡ್ಬೇಕಲ್ಲ ಅವ್ರಿಗೆ ಬಟ್ ಅದು ಅವ್ರು ದೊಡ್ತಾನ. ಸೊ ಹಾಗಾಗಿ ಸಿನಿಮಾ ಆತರ ಕಾಣಿಸ್ತಾ ಇದೆ. ಮೇಕಿಂಗ್ ಕೂಡ ಇನ್ನೊಂದು ಹೈಲೈಟ್ ಆಗಿರೋದು, ಕ್ವಾಲಿಟಿ ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಹಾಗೆ ಇರುತ್ತೆ. ಅಂದ್ರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಲಿ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರು ಅವರೇ ಒಂದು ಹೋರಾಟಗಾರ. ಅಂದ್ರೆ ಅವ್ರದ್ದೊಂದು ನಾನು ಹಿಂಗೆ ಮಾಡ್ಬೇಕು, ಹಿಂಗೆ ಆಗ್ಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಇಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ರಚನೆ ಮತ್ತೆ ಸಣ್ಣದನಿ. ಸೊ ಎಲ್ಲ ಒಂದ್ ಕಡೆ ಸಮಾಜ ಅಂತ ಬಂದಾಗ ನೀವು ಎದುರು ಬಂದು ಮಾತಾಡ್ತೀರಾ ಈ ಸಮಾನತೆ ವಿಚಾರ, ಇಬ್ಬರು ಚರ್ಚೆಗಳು ಮಾತಾಡ್ತಾರೆ. ಏನಾದ್ರು ಒಂದಷ್ಟು ಆಗಿದೆ ಸರ್ ಸಿನಿಮಾದಲ್ಲಿ ಯಾವ್ದು ಸಮಾನತೆ ವಿಚಾರ ಆಡೆಡ್ ಮಾಡಿದಾರ ಅಂತ ವಿಷಯ ಎಷ್ಟು ಸ್ಕ್ರಿಪ್ಟ್ ಅಲ್ಲ, ಅವರಿಬ್ರು ಸೇರಿದಾಗ ಅದೇ ಒಂದು ನಾನು ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾ ಇರೋದು. ಎಲ್ಲೋದು ಸಮಾನತೆ ಯೋಚನೆ ಮಾಡ್ತೀವಿ, ಇಲ್ಲಿ ಬಂದ್ರು ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದೇ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ. ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತದೆ, ಹೀರೋ ಅಷ್ಟೇ ಮೇಲೆ ಸಿಗುತ್ತೆ. ರಾಜೀವ್ ಶೆಟ್ಟರ್ ವಿಲನಿಸಂ ಬಗ್ಗೆ ಏನ್ ಹೇಳ್ತಾರೆ ನಿಮ್ಗೆ? ನಾವು ಇವ್ರು ತುಂಬಾ ಎಂಜಾಯ್ ಮಾಡಿದ್ವಿ. ಅಂದ್ರೆ ರಾಜೀವ್ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಮೂಡ್ ಬರುತ್ತೆ, ನಾವು ಎಲ್ಲರೂ ಅಟ್ಯಾಕ್ ಮಾಡ್ಬೋದು ಅನ್ನೋದು ನಮ್ಮಿಬ್ಬರ ಒಂದು ಏನ್ ಹೇಳ್ತಾರೆ ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇಬ್ಬರು ಕಲಾವಿದರಲ್ಲಿ ಇರುವಂತ ಸಮಾನತೆ, ಅದು ಯಾವಾಗ್ಲೂ ನೀವು ಮಾಡಿ ನಾನು ಮಾಡ್ತೀನಿ. ಸಿನಿಮಾದ ಎಮೋಷನಲ್ ಪಾಯಿಂಟ್ ಅಂದ್ರೆ ಮಗಳು ಮತ್ತೆ ಉಮಾಶ್ರೀ ಅಮ್ಮ ಅವ್ರದ್ದು ಪಾತ್ರ ತುಂಬಾ ಅದ್ಭುತ ಮಾಡಿದ್ರು. ಮೊದಲ ಸಿನಿಮಾ ಅವರು ಮಾತಾಡಿ ತುಂಬಾ ಅದ್ಭುತವಾಗಿದೆ ಪಾತ್ರ. ನನಗೆ ಹೋರಾಟ ಸಿನಿಮಾದಲ್ಲೂ ನೋಡಿದ್ರೆ ನಿಜ ಜೀವನದಲ್ಲೂ ನೋಡಿದ್ದೀರಾ? ನಾನು ಇವತ್ತೇ ನೋಡಿದ್ದು, ತುಂಬಾ ಚೆನ್ನಾಗಿ ಮಾಡಿದ್ದೆ. ಸುಮ್ಮನೆ ಗಾಂಧಿನಗರದಲ್ಲಿ ರೇಗಿಸ್ತಾ ಇರ್ತಾರೆ ವೆಟ್ರಿಮಾರನ್ ಅಂತ, ಕನ್ನಡದ ವೆಟ್ರಿಮಾರನ್ ಅಂತಾನೆ ಮಾಡ್ತಾ ಇದ್ರೆ ಸಿನಿಮಾ ಆ ಲೈನಪ್ ಅಲ್ಲಿ. ತುಂಬಾ ಒಳ್ಳೆ ಆಸೆ, ಮಾತಾಡ್ಬೇಕು, ಗಟ್ಟಿಯಾಗಿ ಮಾತಾಡ್ಬೇಕು. ಈಗ ಅಂದೇನಿಲ್ಲ, ಎಲ್ಲ ನಮ್ಮ ನಟರದ್ದು. ನಿರ್ಮಾಪಕರು ಕೇಳಿದ್ದು ಕೊಟ್ಟರು, ಆರ್ಟಿಸ್ಟ್ ನಾನು ಹೇಳಿದ್ದು ಅವ್ರು ಮಾಡಿದ್ರು, ನಾನು ಏನ್ ಮ್ಯಾನೇಜ್ ಮಾಡ್ತಾ ಅನ್ಕೊಂಡೆ ಅವರು ನಾನೇನು ಮಾಡಿಲ್ಲ ಇಲ್ಲ ನನಗೆ ಎಲ್ಲರೂ ಸಪೋರ್ಟ್ ಅಂದ್ರೆ ಸ್ಟ್ರೆಂತ್ ಕ್ಯಾಮ್ರಾಮನ್ ಸಿಕ್ಕರು, ಆಮೇಲೆ ಟೈಲರ್ ರೈಟರ್ ಮಾಸ್ಟರ್ ಶ್ರೀಕಾಂತ್ ಸಿಕ್ಕರು,
ಅದ್ಭುತವಾದ ನಟರು ಸಿಕ್ಕರು ಎಲ್ಲರೂ. ಸಣ್ಣ ಸಣ್ಣ ಪಾತ್ರ ಕೂಡ ಅದು ನಾನು ಲೆಕ್ಕ ಅಂತ ಭಾವಿಸ್ತೀನಿ. ಮತ್ತೆ ಏನು ಕೇಳಿದ್ರು ಯಾಕೆ ಅನ್ನೋ ಕೇಳಲಾರ್ದ ಒಂದು ಪ್ರೊಡ್ಯೂಸರ್ ಸಿಕ್ಕರು. ಸೊ ನನಗೆ ಯಾವಾಗಲೂ ಡಿಸಿಷನ್ ತೊಗೊಳಕ್ಕೆ ನಮ್ಮ ಕ್ರಿಯೇಟಿವ್ ಹೆಡ್ ಸುಧಾಕರ್ ಅಂತ ಅವ್ರು ನನ್ನ ಫ್ರೆಂಡ್, ಅವರು ಜೊತೆಗಿದ್ರು. ಈ ಟೀಮ್ ಇದ್ರೆ ಏನಾದರೂ ಮಾಡ್ಬೋದು. ಸೊ ನಮಗೆ ಎಲ್ಲ ಅವ್ರಿಗೆ ಕೊಟ್ಟು ಅಷ್ಟೇ ಅವ್ರ ಬರವಣಿಗೆ ಮತ್ತು ರೈಟಿಂಗ್. ಅವ್ರದ್ದು ಒಂದು ಪಂಚ್ ಅಂದ್ರೆ ಪಂಚೆ. ಅದು ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟರ್ಗೆ ಸೇರ್ಬೇಕು ಸರ್. ನಾವಿಬ್ರು ಕಲಾವಿದರು ಇಲ್ಲಿ ಎಲ್ಲ ಸೇರಿ ನನ್ಗೊಂದು ಗೆಲುವು ಕೊಡಿಸಿದ್ದಾರೆ ಅಂತ ಹೇಳ್ಬೇಕಾದ್ರೆ.